ಚಿತ್ರರಂಗಕ್ಕೆ ಬಂದಿದ್ದು ಲವರ್ ಬಾಯ್ ಆಗಿ ನಂತರ ಕಾಣಿಸ್ಕೊಂಡಿದ್ದೆಲ್ಲ ಸಾಫ್ಟ್ ರೋಲ್ಗಳಲ್ಲೇ. ಈಗ ಸಿಂಹದಂತೆ ಘರ್ಜಿಸೋದಕ್ಕೆ ಸಜ್ಜಾಗಿದ್ದಾನೆ ಈ ನಾಯಕ. ಈತ ಹುಟ್ಟಿದ್ದೇ ಸಿಂಹ ರಾಶಿಯಲ್ಲಿ. ಸ್ಯಾಂಡಲ್ವುಡ್ ಹೀರೋಗಳೆಲ್ಲ 6 ಪ್ಯಾಕ್ ಮಾಡ್ತಿದ್ರೆ ಈತ ಒಂದ್ ಹೆಜ್ಜೆ ಮುಂದೆ ಹೋಗಿ 8 ಪ್ಯಾಕ್ ಮಾಡಿದ್ದಾರೆ. ಏನಿದು ಎಲ್ಲ ಕನ್ಫ್ಯೂಷನ್ ಅಂತೀರಾ? ಈ ಸ್ಟೋರಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಹೆಸರು ಚೇತನ್ ಚಂದ್ರ. ವಯಸ್ಸು ಇನ್ನೂ 25 ದಾಟಿಲ್ಲ. ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು PUC ಚಿತ್ರದ ಮೂಲಕ. ಇಲ್ಲಿಯವರೆಗೂ ಪ್ರೇಮಿಸಂ, ರಾಜಧಾನಿ ಸೇರಿ ಅಭಿನಯಿಸಿದ್ದು ಬೆರಳೆಣಿಕೆಯಷ್ಟು ಸಿನಿಮಾಗಳು. ಅಭಿನಯಿಸಿದ್ದೆಲ್ಲ ಸಾಫ್ಟ್ ರೋಲ್ಗಳೇ. ಇದಿಷ್ಟು ಈತನ ರಿಯಲ್ ಪ್ರೊಫೈಲ್ ಏನ್ ಗೊತ್ತಾ? ಈತನ ಹೆಸರು ಗೊತ್ತಿಲ್ಲ. ಆದ್ರೆ ಜನರಿಟ್ಟ ಹೆಸರಿನ ಪ್ರಕಾರ ಈತನದ್ದು ಸಿಂಹ ರಾಶಿ. ಹೌದು, ಚೇತನ್ ಚಂದ್ರ ಈಗ ಸಿಂಹ ರಾಶಿ ಅನ್ನೋ ಸಿನಿಮಾದಲ್ಲಿ ಅಭಿನಯಿಸುತ್ತಿದ್ದಾರೆ. ಫಸ್ಟ್ ಟೈಮ್ ಆಕ್ಷನ್ ಚಿತ್ರದಲ್ಲಿ ಅಭಿನಯಿಸ್ತಾ ಇರೋ ಚೇತನ್ ಚಿತ್ರಕ್ಕಾಗಿ 8 ಪ್ಯಾಕ್ ಮಾಡಿಕೊಂಡಿದ್ದಾರೆ. ಸ್ಟೋರಿ ಹೆಸರಲ್ಲೇ ಒಂದು ಪವರ್, ಒಂದು ಫೋರ್ಸ್ ಇದೆ. ಆ ಫೋರ್ಸ್ಗೆ ನಾವು ತುಂಬ ಸಾಫ್ಟ್ ಆಗಿದ್ಬಿಟ್ಟು ಮಾಡಿದ್ರೆ ನನ್ನ ಕ್ಯಾರೆಕ್ಟರ್ ಸೂಟ್ ಆಗಲ್ಲ. ಇವಾಗ ಒಬ್ಬ ಆ್ಯಕ್ಟರ್ ಆಗಿರೋನು ಆ ಕ್ಯಾರೆಕ್ಟರ್ಗೆ ಸೂಟ್ ಆಗಬೇಕು. ಸೊ ಸೂಟ್ ಆಗೋಕ್ಕೆ ನಾನು ಈ ಥರ ಎಲ್ಲ ತಯಾರಿಗಳು ಮಾಡಿಕೊಂಡೆ. ಅವ್ರು ಹೇಳಿದ ರೀತಿ ನಂಗೆ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಸೊ ನನ್ನ ತಲೆ ಹಾಕೊಂಡಾಗ ನಾನು ಈ ಥರ ಆದ್ರೇ ಈ ಕ್ಯಾರೆಕ್ಟರ್ಗೆ ನಾನು ಸೂಟ್ ಆಗೋದು ಅಂತ ಅನ್ನಿಸ್ತು ನನಗೆ. ಸೊ ಅದಕ್ಕೋಸ್ಕರ ಪ್ರಿಪೇರ್ ಆಗಿ ಸೊ ಈ ಥರ ನಡೀತಾ ಇದೆ. ಚಿತ್ರದ ನಾಯಕ ಅನಾಥ. ಅವನು ಸಿಂಹರಾಶಿಯವನು ಅನ್ನೋದು ಮಾತ್ರ ಗೊತ್ತು, ಆದ್ರೆ ಕುಲ ಗೋತ್ರ ಮಾತ್ರ ಗೊತ್ತಿಲ್ಲ. ಇಂತಹ ಒಂದು ವಿಭಿನ್ನ ಕಥೆ ಇರೋ ಸಿಂಹರಾಶಿ ಚಿತ್ರದಲ್ಲಿ ಚೇತನ್ ಆಕ್ಷನ್ ಮಾಡ್ತಿದ್ದಾರೆ. ದಪ್ಪ ಮೀಸೆ, ಕೊಂಚ ಗಡ್ಡ ಬಿಟ್ಕೊಂಡು ರಫ್ ಅಂಡ್ ಟಫ್ ಲುಕ್ ನಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಆಕ್ಷನ್ ಪಾತ್ರಕ್ಕೆ ಕದರ್ ತಂದು ಕೊಡುವ ನಿಟ್ಟಿನಲ್ಲಿ 8 ಪ್ಯಾಕ್ ಮಾಡಿದ್ದಾರೆ. ಕರೆಕ್ಟಾಗಿ ನ್ಯಾಷನಲ್ ಗೋಲ್ಡ್ ಮೆಡಲಿಸ್ಟ್ ನಾನು. 6.5 years ಪ್ರಾಕ್ಟೀಸ್ ಮಾಡಿದ್ದೀನಿ ನಾನು ಮುಂಚೆ. ಸೊ ಬಟ್ ನನ್ನ ಫೇಸ್ ಸಾಫ್ಟ್ ಆಗಿತ್ತು, ಬಾಡಿ ಸಾಫ್ಟ್ ಆಗಿತ್ತು. ಸೊ ಸಾಫ್ಟ್ ಅಂದರೆ ತುಂಬ ಸಾಫ್ಟ್ ಆಗಿರಲಿಲ್ಲ. ಬಟ್ ಈ ಒಂದು ಫೋರ್ಸ್ ನಾವು ಏನು ಅಂದ್ಕೊಂಡ್ವಿ ಈ ಫಿಲಮ್ಗೆ ಆ ಥರ ಇರಲಿಲ್ಲ. ಸೊ ಆ ಥರ ಮಾಡಿಕೊಂಡು ಫಿಲಮ್ಗೆ ಯಾವ ರೀತಿ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋದು ಬಂತು ತಲೆಗೆ. ನಾನು ಆ ಥರ ನ್ಯಾಯ ದೊರಕಿಸ್ತಾ ಇದ್ದೀನಿ. ಹೀಗೆ ಸಖತ್ತಾಗಿ ಬಾಡಿ ಟೋನ್ ಮಾಡ್ಕೊಂಡಿರೋ ಚೇತನ್ಗೆ ಟ್ರೈನ್ ಮಾಡಿರೋರು ಪಾನಿಪುರಿ ಕಿಟಿ. ಈ ಹಿಂದೆ ದುನಿಯಾ ವಿಜಯ್ ಮತ್ತು ನೆನಪಿರಲಿ ಪ್ರೇಮ್ಗೆ ಟ್ರೈನ್ ಮಾಡಿದ್ದವರು ಇವರೇ. ಸತತ 5 ತಿಂಗಳಿಂದ ಚೇತನ್ಗೆ ಸಖತ್ತಾಗಿ ವರ್ಕೌಟ್ ಮಾಡಿಸಿದ್ದಾರೆ. ಬೆಳಗ್ಗೆ 2 hours, ಈವ್ನಿಂಗ್ 2 hours ಎಕ್ಸಸೈಸ್ ಮಾಡಿಸ್ತಾ ಇದ್ವಿ. ಜೊತೆಗೆ ಇವಾಗ 1 hour ವರ್ಕೌಟ್ ಮಾಡಿದ್ರೆ, ಎಕ್ಸಾಂಪಲ್ 1 hour ವರ್ಕೌಟ್ ಮಾಡಿದ್ರೆ ಎಷ್ಟು ಕ್ಯಾಲರೀಸ್ ಬರ್ನ್ ಆಗ್ತಾ ಇದೆ, ಸೊ ನಾವು ತೊಗೊಳ್ಳೋವಂಥ ಫುಡ್ಡಲ್ಲಿ ಎಷ್ಟು ಕ್ಯಾಲರೀಸ್ ಬರ್ತಾ ಇದೆ, ಸೊ ಅವ್ರಿಗೆ ಯಾವ ಥರ ಪ್ರೋಟೀನ್ ಬೇಕಾಗುತ್ತೆ, ವಿಟಮಿನ್ಸ್ ಬೇಕಾಗುತ್ತೆ, ಈ ಥರ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಮಾಡಿಸಿದ್ದೀವಿ. ಈ ಸಿಂಹರಾಶಿ ಚಿತ್ರವನ್ನ ಡೈರೆಕ್ಟ್ ಮಾಡ್ತಿರೋರು ಚಂದ್ರು. ಚಿತ್ರರಂಗದಲ್ಲಿ 5 ವರ್ಷಗಳ ಅನುಭವ ಹೊಂದಿರುವ ಚಂದ್ರು ಅವರಿಗೆ ನಿರ್ದೇಶಕನಾಗಿ ಇದು ಮೊದಲ ಚಿತ್ರ. ಚಿತ್ರದ ಕಥೆಯ ಬಗ್ಗೆ ಕಾನ್ಫಿಡೆಂಟ್ ಆಗಿ ಮಾತನಾಡುವ ನಿರ್ದೇಶಕರು ನಾಯಕ ಚೇತನ್ ಚಂದ್ರ ಕೊಟ್ಟ ಕೆಲವು ಟಿಪ್ಸ್ ಕೂಡ ಚಿತ್ರಕ್ಕೆ ಬಳಸಿಕೊಂಡಿದ್ದಾರಂತೆ. ಒಂದಿನ ಬಂದು ಚೇತಕ್ ಕತೆ ಹೇಳಿದೆ ನಾನು. ಚೇತನ್ ಚಂದ್ರ ಕತೆ ಕೇಳಿ ಕೆಲವು ಟಿಪ್ಸ್ಗಳು ಕೊಟ್ಟರು ನನಗೆ. ಸೊ ಅವ್ರು ನನಗೆ ಸ್ನೇಹಿತರು ಅನ್ನೋಕ್ಕಿಂತ ಬಿಸ್ನೆಸ್ ವೈಸ್, ಇವಾಗ ಒಂದು ಸಿನಿಮಾ ಮಾಡ್ತಾರೆ ನಾವು ಬಿಸ್ನೆಸ್ ಅಂತಲೇ ಮಾಡ್ತಾರೆ. ಬಿಸ್ನೆಸ್ ವೈಸ್ ಕೆಲವು ಟಿಪ್ಸ್ಗಳು ಕೊಟ್ಟರು. ಆ ಟಿಪ್ಸ್ ನಾನು ಯೂಸ್ ಮಾಡ್ಕೊಂಡು ಇವಾಗ ಒಳ್ಳೆ ಔಟ್ಪುಟ್ ರೆಡಿಯಾಗಿದೆ. ಈ ಫೋಟೋಶೂಟ್ನಲ್ಲಿ ಹಲವಾರು ಗೆಟಪ್ನಲ್ಲಿ ಕಾಣಿಸಿಕೊಂಡಿರೋ ಚೇತನ್ ಸಿಂಹರಾಶಿ ಚಿತ್ರಕ್ಕಾಗಿ ಸಾಕಷ್ಟು ತಯಾರಿ ಮಾಡಿಕೊಂಡಿದ್ದಾರೆ. ಸಿಂಹರಾಶಿಯ ಮೂಲಕ ಹೊಸ ಇಮೇಜ್ ಹುಡುಕಾಟದಲ್ಲಿರೋ ಚೇತನ್ಗೆ ಪ್ರತಿ ಚಿತ್ರದಲ್ಲೂ ಏನಾದರೊಂದು ಹೊಸದನ್ನ ಕೊಡಬೇಕೆಂಬ ತುಡಿತವಿದೆ. ಸೊ ಚೇತನ್ಗೆ ಸಿಂಹರಾಶಿಯಿಂದಲಾದ್ರೂ ಅದೃಷ್ಟ ಒಲಿಯುತ್ತಾ ನೋಡಬೇಕು. ಅಶೋಕ್ ದಾವಣಗೆರೆ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಸಿನಿಮಾ ಹಂಗಾಮ ಮುಂದುವರಿಯುತ್ತೆ ಆಫ್ಟರ್ ಅ ಶಾರ್ಟ್ ಬ್ರೇಕ್.